ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ತುಂಬ ಹಳೆ ವಿಡಿಯೋ ಇದು. ಆ್ಯಕ್ಚುಲಿ ಮುಡುಕ್ತೆರೆ ತೇರು ತೆಪ್ಪತೇರು ಎಲ್ಲ ಆಯ್ತಲ್ವ, ಅದರದ್ದು ವಿಡಿಯೋ ತುಂಬ ದಿವಸಗಳಿಂದ ಹಾಗೆ ಇಟ್ಕೊಂಡಿದ್ದೆ. ಸೊ ಇವತ್ತು ಅಪ್ಲೋಡ್ ಮಾಡೋಣ ಅಂತೇಳಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ಇದು ತೇರಿನ ದಿವಸ ನಾವು ದೇವರಿಗೆ ಧೂಪ ಹಾಕಿ ಬರೋಣ ಅಂತ ಹೇಳಿ ಹೋಗಿದ್ವಿ. ಅವತ್ತು ಮಾಡ್ಕೊಂಡಿದ್ದ ಒಂದಷ್ಟು ವಿಡಿಯೋ. ನಾವು ಈ ಟೈಮಲ್ಲಿ ಬೆಟ್ಟನ ಹತ್ತೋ ಹಂಗಿರಲ್ಲ, ಪಾದದ ತನಕ ಮಾತ್ರ ಹೋಗ್ಬೋದು. ಹಾಗಾಗಿ ಪಾದದ ತನಕ ಹೋಗಿ ಅಲ್ಲಿ ಧೂಪ ಎಲ್ಲ ಹಾಕಿ ಬರೋಣ. ಇವತ್ತು ನಮ್ಮದು ಬಳಕೆ ಇರುತ್ತೆ, ಹಾಗಾಗಿ ಇವತ್ತು ತೇರಿಗೆ ಪೂಜೆ ಮಾಡಿಕೊಂಡು ಅಲ್ಲಿ ಧೂಪ ಹಾಕಿ ಬರೋಣ ಅಂತ ಹೇಳಿ ಹೋಗಿದ್ವಿ. ಸೊ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ. ಅದಾಗಿದ್ಮೇಲೆ ನಮಗೆ ಹಬ್ಬ ಒಂದು ಖುಷಿ ಆದರೆ ಮನೇನ ಡೀಪ್ ಕ್ಲೀನ್ ಮಾಡಬೇಕು, ಅದೊಂದು ಕಷ್ಟ. ಯಾಕೆ ಹೇಳ್ತೀರಾ? ಯಾಕಾದರೂ ಬರುತ್ತಪ್ಪ ಈ ಜಾತ್ರೆ ಅಂತ ಅನಿಸೋ ಅಷ್ಟು ಬೋರ್ ಆಗೋಗ್ಬಿಡುತ್ತೆ ಈ ಬಳಕೆ ಕೆಲಸ ಬಂತು ಅಂತ ಹೇಳಿದ್ರೆ. ಜಾತ್ರೆಗೆ ನಾವು ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಅಲ್ಲೂ ಬ್ರಷಿಂದ ಹಿಡಿದು ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕು. ಸೊ ನೋಡಿ ನಮ್ಮ ಮನೆ ಹೇಗಿದೆ ಅಂತ ಹೇಳಿ. ಸೊ ಇದು ತೇರಿನ ದಿವಸಕ್ಕೆ ನಮಗೆ ಕಂಪ್ಲೀಟಾಗಿ ಮುಗ್ದಿರಬೇಕು. ಆವತ್ತಿಗೆ ನಾವು ಹೊಸನೀರು ತಂದರೆ ಆವತ್ತು ಕೆಲಸ ಮುಗೀತು ಅಂತ ಹೇಳಿ. ಸೊ ಇದನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡ್ವಿ. ಸುಮಾರು ಒಂದು 20 ದಿನ 25 ದಿನ ಒಂದು ತಿಂಗಳಿದೆ ಅನ್ನುವಂಗೆ ಕೆಲಸನ ಶುರು ಮಾಡಿರ್ತೀವಿ. ಸೊ ಅಷ್ಟು ದಿನ ತಗೊಳುತ್ತೆ ನಮ್ಮ ಮನೇನ ಡೀಪ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ. ಸೊ ಈ ಊರಲ್ಲಿ ಹಬ್ಬ ಬಂದು ಒಂದು ವಾರ 15 ದಿವಸ, ಒಂದು 20 ದಿವಸನೇ ಆಗುತ್ತೆ ಅಂದ್ಕೊಳ್ಳಿ. ಯಾಕಂದರೆ ದನಗಳ ಜಾತ್ರೆಯಿಂದ ತಗೊಂಡ್ರೆ ಬಸವನ ಮಾಲೆ ತನಕನೂ ಒಂದು 20-25 ದಿವಸ ಜಾತ್ರೆ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಆಗುತ್ತೆ. ಸುತ್ತಮುತ್ತ ಊರವ್ರು ಎಲ್ಲರೂ ಕೂಡ ಈ ಜಾತ್ರೆನ ಮಾಡ್ತಾರೆ, ಮುಡುಕುತೆರೆ ಜಾತ್ರೆ ಅಂತ ಹೇಳಿ. ಸೊ ಇಲ್ಲಿ ಸುತ್ತಮುತ್ತ ಹಳ್ಳಿಯವ್ರು ಎಲ್ಲರೂ ಕೂಡ ಇದನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ನಾವು ತೇರಿನ ದಿವಸ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬಂದ್ವಿ ಅಂದ್ವಲ್ಲ, ಅದರದ್ದು ಇದು ವಿಡಿಯೋ. ಇವಾಗ ತೇರು ಆಗ್ತಾಯಿಲ್ಲ. ಆ್ಯಕ್ಚುಲಿ ತೇರನ್ನು ಈ ರೀತಿಯೇ ನಿಲ್ಲಿಸ್ಬಿಟ್ಟಿರ್ತಾರೆ. ಯಾಕಂದರೆ ಇವಾಗ ಅಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ದೇವಸ್ಥಾನದ್ದು, ಹಾಗಾಗಿ ತೇರನ್ನು ಎಳೆಯೋದಿಲ್ಲ. ಅದು ಆದ್ರೂ ಕೂಡ ಜನ ನಿಂತಿರೋ ತೇರಿಗೇ ಹೋಗಿ ಪೂಜೆನ ಮಾಡಿಕೊಂಡು ಭಕ್ತಿಯಿಂದನೇ ಬರ್ತಾರೆ. ಅಷ್ಟು ಜನ ಈಗ ಮುಂಚೆ ತೇರು ಆಗುವಾಗ ಎಷ್ಟು ಜನ ಸೇರ್ತಾಯಿದ್ರೋ ಅಷ್ಟೇ ಜನ ಈಗಲೂ ಕೂಡ ಇರ್ತಾರೆ. ಸೊ ನಾವು ಹೋಗಿ ತೇರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅಲ್ಲಿಂದ ಬಂದ್ವಿ. ಹಾಗೆ ಅಲ್ಲಿ ತುಂಬ ಜನ ವ್ಯಾಪಾರದವರೆಲ್ಲ ಬಂದಿರ್ತಾರಲ್ವ. ಸೊ ತುಂಬ ಐಟಮ್ಸ್ಗಳೆಲ್ಲ ಇಟ್ಟಿರ್ತಾರೆ, ಪ್ರತಿಯೊಂದು ಸಿಗುತ್ತೆ ಅಲ್ಲಿ. ಬ್ಯಾಂಗಲ್ಸ್ ಇರ್ಬೋದು, ಮತ್ತು ಫ್ರೂಟ್ಸು ಇದು ಇರ್ಬೋದು, ಎಲ್ಲನೂ ಪ್ರತಿಯೊಂದು ಸಿಗುತ್ತೆ. ಬ್ಯಾಗ್ಗಳಂತೆ, ಬೊಂಬೆಗಳಂತೆ, ಶೋ ಪೀಸ್ಗಳಂತೆ ಪ್ರತಿಯೊಂದೂ ಕೂಡ ಸಿಗುತ್ತೆ. ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಒಂದಷ್ಟು ವಿಡಿಯೋ ಎಲ್ಲ ಮಾಡಿಕೊಂಡು, ಹಾಗೆ ಏನಾದರೂ ತಿನ್ನಬೇಕಂತ ಅನಿಸ್ತು. ಸೊ ಕಲ್ಲಂಗಡಿ ಹಣ್ಣನ್ನು ತಿಂದ್ಕೊಂಡು ಶಾಪಿಗೆ ಬಂದ್ವಿ. ಅವತ್ತು ಶಾಪಲ್ಲಿ ಕೂಡ ಸ್ವಲ್ಪ ಕೆಲಸ ಇತ್ತಂತೇಳಿ ಮುಗಿಸ್ಕೊಂಡು ಒಂದು 9:30 ಹಂಗೆ ಮನೆಗೆ ಬಂದೆ. ಮತ್ತು ಅದ್ರ ಮಾರನೆಗೆ ನಮಗೆ ತೆಪ್ಪತೇರಿಗೆ ಹಬ್ಬ ಇರೋದು. ಸೊ ಅವತ್ತಿಗೂ ಕೂಡ ನಾವು ಇನ್ನೊಂದ್ಸಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಅಂದರೆ ಎಲ್ಲದನ್ನು ರೆಡಿ ಮಾಡಿ ಅಡುಗೆ ಮನೆಯಲ್ಲಿ ಇಟ್ಟಿರ್ತೀವಿ, ಅದನ್ನ ಇನ್ನೂ ದೇವ್ರ ಮನೆಗೆ ಶಿಫ್ಟ್ ಆಗಿರಲ್ಲ. ಹಾಗಾಗಿ ಅಲ್ಲಿಂದ ನಾವು ದೇವ್ರ ಮನೆಗೆ ಇಟ್ಕೋಬೇಕು ಅಡುಗೆ ಮನೆಯಿಂದ. ಸೊ ದೇವ್ರ ಮನೆಯೆಲ್ಲ ರೆಡಿ ಇಟ್ಕೊಂಬಿಡೋಣ, ಬೆಳಗ್ಗೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ದೇವ್ರ ದೀಪಗಳೆಲ್ಲ ತೊಳೆದಿರೋದನ್ನ ಎಲ್ಲದನ್ನು ರೆಡಿ ಮಾಡ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡು ದೇವ್ರ ಮನೆಗೆ ಜೋಡಿಸಿ ಇಟ್ಕೊತಾ ಇದ್ದೀನಿ. ತೇರಾದಮೇಲೆ 2 ದಿನ ಗ್ಯಾಪ್ ಇರುತ್ತೆ ತೆಪ್ಪತೇರಿಗೆ. ಒಂದು ದಿವಸ ಎಲ್ಲ ಕಜ್ಜಾಯ ಪಾಕ ತೆಗೆಯೋದು ಅದೆಲ್ಲ ಇರುತ್ತೆ, ಮತ್ತು ಮಾರನೆಗೆ ಕಜ್ಜಾಯ ಬೇಯಿಸೋದು, ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಅದನ್ನೆಲ್ಲ ಹಿಂದಿನ ದಿನವೇ ಮುಗಿಸ್ಕೊಂಡೆ. ಮತ್ತು ತೆಪ್ಪತೇರಿನ ದಿವಸ ಬೆಳಗ್ಗೆನೇ ಒಂದು 5 ಗಂಟೆಗೆಲ್ಲ ಎದ್ಬಿಟ್ಟು ಫಸ್ಟು ಸ್ನಾನ ಮಾಡಿಕೊಂಡು ಸ್ಟವ್ ಇಟ್ಕೊಂಡು ಸ್ಟವ್ಗೆ ಫಸ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಅಗ್ನಿದೇವನಿಗೆ, ಅನ್ನಪೂರ್ಣೇಶ್ವರಿ ತಾಯಿಗೆಲ್ಲ ಬೇಡ್ಕೊಂಡು ಆನಂತರ ಅಡುಗೆನ ಶುರು ಮಾಡೋಣ ಅಂತ ಹೇಳಿ ಅಡುಗೆಗೆ ಇಟ್ಕೊತಾ ಇದ್ದೀನಿ. ಸೊ ಈ ಹಬ್ಬಕ್ಕೆ ನಾವು ನೆಂಟರಿಗೆಲ್ಲ ಹೇಳಿರ್ತೀವಿ, ಒಂದಷ್ಟು ಜನ ಎಲ್ಲ ಬರ್ತಾರೆ, ಮತ್ತು ಮುತ್ತೈದೆಯರ ಪೂಜೆ ಎಲ್ಲ ಇರುತ್ತೆ. ಬೇಗ ಕೆಲಸಗಳನ್ನ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಟೈಮ್ ಆಗಿಬಿಡುತ್ತೆ ಅನ್ನೋ ಭಯಕ್ಕೆ ಬೇಗನೆ ಎದ್ದೆ. ಸೊ 5 ಗಂಟೆಗೆ ಎದ್ದು ಪೂಜೆ ಮಾಡಿಕೊಂಡು ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಏನೆಲ್ಲ ಅಡುಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ, ಮತ್ತು ಇವತ್ತು ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಕೊಡಿ. ಸೊ ನಾವು ಈ ರೀತಿ ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದು ದೀಪ ಎಲ್ಲ ಇಟ್ಬಿಟ್ಟು ಮತ್ತೆ ಒಂದು ಅಡುಗೆ ಸ್ಟಾರ್ಟ್ ಮಾಡಿದೆ. ನಾವು ಅದಕ್ಕೆ ನನಗೆ ತರಕಾರಿ ಕಟ್ ಮಾಡಿಕೊಡೋದು, ಕಾಯಿ ತುರ್ಕೊಡೋದು ಅದೆಲ್ಲ ಹೆಲ್ಪ್ ಮಾಡಿದ್ರು. ಸೊ ನಾನು ಅಡುಗೆನ ಮಾಡಿದೆ. ಅತ್ತೆ ಈಚೆಗಡೆನೇ ಕೆಲಸ ಇತ್ತು, ಅವ್ರಿಗೂ ಭಾರತಿಗೂ ಕೂಡ ಈಚೆಗಡೆ ಕೆಲಸನೇ ಇತ್ತು. ಸೊ ನಾನೇ ಅಡುಗೆ ಎಲ್ಲ ಮಾಡಿ ಎತ್ತಿಟ್ಕೊಂಡೆ.
ಇಷ್ಟು ವರ್ಷವೂ ಅತ್ತೆನೇ ಅಡುಗೆ ಮಾಡ್ತಾಯಿದ್ರು, ನಾನು ಹೆಲ್ಪ್ ಮಾಡ್ತಾಯಿದ್ದೆ ಅಷ್ಟೇ. ಇದೇ ಫಸ್ಟ್ ಟೈಮು ಫುಲ್ಲಾಗಿ ಅಡುಗೆ ಮಾಡ್ತಾ ಇರೋದು ನಾನು ಒಬ್ಬಳೇ. ಅದು ಅಲ್ಲದೆ ನನಗೆ ಏನಂದರೆ ಟೇಸ್ಟ್ ನೋಡಿಕೊಂಡು ಅಡುಗೆ ಮಾಡಲಿಕ್ಕೆ ಬರುತ್ತೆ, ಎಷ್ಟು ಜನಕ್ಕೆ ಬೇಕಿದ್ರೂ ಮಾಡ್ತೀನಿ. ಟೇಸ್ಟ್ ನೋಡ್ದಿರೋ ಅಡುಗೆ ಮಾಡೋದು ಅಂದರೆ ಸ್ವಲ್ಪ ಭಯ ಆಗುತ್ತೆ, ಉಪ್ಪು ಆಗ್ಬೋದು ಅಥವಾ ಖಾರ ಆಗ್ಬೋದು ಅನ್ನೋ ಒಂದು ಭಯ ಆಗುತ್ತೆ. ಅದಕ್ಕೆ ನಾನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇದಕ್ಕೆ ತುಂಬ ಮಡಿಯಿಂದ ಮಾಡಬೇಕಲ್ಲ, ಹಾಗಾಗಿ ನಾವೇನು ಟೇಸ್ಟ್ ನೋಡೋ ಹಾಗೆ ಇಲ್ಲ, ಬರೀ ಸ್ಮೆಲ್ಲಲ್ಲೇ ಅದು ಕರೆಕ್ಟಾಗಿದೆಯಾ ಏನು ಅಂತ ತಿಳ್ಕೊಂಡು ಮಾಡಬೇಕು. ಅದಕ್ಕೆ ಸ್ವಲ್ಪ ಭಯ ಪಟ್ಕೊತಾ ಇದ್ದೆ. ಬಟ್ ಎಷ್ಟು ವರ್ಷ ಅಂತ ಅವರನ್ನೇ ಮಾಡಿ ಅಂತ ಹೇಳೋಕ್ಕಾಗುತ್ತೆ. ಸೊ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಲ ನಾನೇ ಮಾಡ್ತಾಯಿದ್ದೀನಿ ಅಡುಗೆನ. ಸೊ ಹಿಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ಯಾರು ಅಡುಗೆ ಮಾಡಿ ಬಡಿಸಿದ ಮೇಲೆ ಯಾರನ್ನಾದ್ರೂ ಕೇಳಬೇಕು. ದೇವ್ರ ದಯೆಯಿಂದ ಚೆನ್ನಾಗಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಡುಗೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇವಾಗ ಪಾಯಸಕ್ಕೆ ಒಗ್ಗರಣೆ ಹಾಕಿ ಮತ್ತು ಸಾಂಬಾರಿಗೆ ಇದಕ್ಕೆಲ್ಲ ಒಗ್ಗರಣೆ ಎಲ್ಲ ಹಾಕಿ ಮುಗಿಸ್ಕೊಂಡೆ. ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇವಾಗ. ಬೇಳೆ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ, ಎಲ್ಲ ಮಿಕ್ಸ್ ತರಕಾರಿ ಮತ್ತು ಬಟಾಣಿನ ಹಾಕಿ ಕೂಟ್ ಮಾಡಿದ್ದೆ. ಮತ್ತು ಪಾಯಸ, ಕಡಲೆಬೇಳೆ ಪಾಯಸನ ಮಾಡಿದ್ದೆ. ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಕಜ್ಜಾಯ ಎಲ್ಲ ಬೇಯಿಸ್ಕೊಂಡಿರ್ಬೇಕಂತ ಹೇಳಿದ್ನಲ್ಲ, ಸೊ ಕಜ್ಜಾಯ ಅದ್ರ ಜೊತೆ ಕೋಸ್ಮುರಿ ಕೂಡ ಮಾಡ್ಕೊಂಡಿದ್ದೀವಿ. ಮತ್ತು ರೈಸು, ಕೋಸ್ಮುರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿಲ್ಲ. ಊಟಕ್ಕೆ ಬಡಿಸೋ ಟೈಮಿಂಗ್ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಮಜ್ಜಿಗೆಗೆ ಮಸಾಲೆ ಹಾಕ್ಕೊಬೇಕು. ಮತ್ತು ಸಂಡಿಗೆ ಮಾಡಿರ್ತೀವಿ ನಾವು, ಹಪ್ಳ 4-5 ಥರದ ಹಪ್ಳಗಳಿರುತ್ತೆ. ಸೊ ಹಪ್ಳಗಳನ್ನೆಲ್ಲ ಕರೆದು ಇಟ್ಟಿದ್ದೀನಿ. ಸೊ ಅಡುಗೆಗೆಲ್ಲ ರೆಡಿ ಮಾಡ್ಕೊತ ಜೊತೆಗೆ ನಾನು ದೇವ್ರ ಪೂಜೆ ಕೂಡ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೆ. ಎಲ್ಲ ಒಂದೇ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದೊಂದೇ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಸೊ ಮುತ್ತೈದೆಯರ ಪೂಜೆಗೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಾಡಿರೋ ಅಡುಗೆನೆಲ್ಲ ದೇವರಿಗೆ ನೈವೇದ್ಯಕ್ಕೆ ತಂದಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಆನಂತರ ನಾವು ಮುತ್ತೈದೆಯರನ್ನ ಪೂಜೆಗೆ ಕರಿಬೇಕು. ಸೊ ಈ ರೀತಿ ನಾನು ದೇವ್ರ ಮನೇನ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಕಳಶನ ಇಟ್ಟು ಈ ರೀತಿ ನಾವು ಪಾರ್ವತಿ ದೇವಿನ ಪೂಜೆ ಮಾಡ್ತೀವಿ. ಸೊ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನನ್ನ ತಂಗಿ ಮಗಳು ಎಲ್ಲರೂ ಬಂದರು. ಸೊ ಅವಳ ಜೊತೆ ಒಂದು ವಿಡಿಯೋನ ಮಾಡಿಕೊಂಡೆ. ಕಥ ಅವಳು ಬಂದ ತಕ್ಷಣ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ, ಅದಕ್ಕೆ ಅಯ್ಯೋ ಕತೆ ಅಂತ ಇದ್ಲು. ಸೊ ಇದಾಗಿದ ಮೇಲೆ ಎಲ್ಲರನ್ನೂ ಕೂಡ ಕುಂಕುಮಕ್ಕೆ ಕರೆದ್ವಿ. ಕುಂಕುಮ ಕೊಡುವಾಗ ಏನಂದರೆ ಒಂದು 5 ಜನ ಮುತ್ತೈದೆಯರು ಒಂದೊತ್ತಿರ್ತಾರೆ, ಅಂದರೆ ಊಟ ತಿಂಡಿ ಏನೂ ಮಾಡಿರೋದಿಲ್ಲ. ಸೊ ಅವರನ್ನು ಕರೆದ್ಬಿಟ್ಟು ಒಂದು 5 ಜನನ ನಿಲ್ಲಿಸಿ ಪೂಜೆ ಮಾಡ್ತಾಯಿದ್ದೆ. ಈ ಸಲ ಟೈಮ್ ಆಗಿತ್ತು ಮತ್ತು ಅವರು ಒಂದು 4-5 ಕಡೆ ಆಲ್ರೆಡಿ ಕುಂಕುಮ ತೊಗೊಂಡು ಬಂದುಬಿಟ್ಟಿದ್ರು. ಹಾಗಾಗಿ ನಿಲ್ಲಿಸಿ ಪೂಜೆ ಮಾಡಲಿಲ್ಲ. ಒಂದು 9 ಜನನ ಕೂರಿಸ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲನ ಕೊಡ್ತಾಯಿದ್ದೀನಿ. ಸೊ ಎಲ್ಲರೂ ಈ ಸಲ ತುಂಬ ಜನ ಸಿಕ್ಕಿದ್ರು. ನನ್ನ ತಂಗಿಯರು ಈ ಸಲನ ಬಂದಿದ್ದು. ಇಷ್ಟು ಸಲ ಅವರು ಬರ್ತಾ ಇರಲಿಲ್ಲ, ಅದು ಇದು ನೆಪಗಳು ಹೇಳ್ತಾಯಿದ್ರು, ಇಲ್ಲ ಸಂಜೆ ಟೈಮ್ ಬರ್ತಾಯಿದ್ರು, ಆ ಥರ ಆಗ್ತಿತ್ತು. ಸೊ ಈ ಸಲ ಅವರು ಕುಂಕುಮ ಕೊಡೋ ಟೈಮಿಗೆ ಬಂದಿದ್ದರು. ಹಾಗಾಗಿ ಎಲ್ಲರನ್ನೂ 9 ಜನನ ಕೂಡ ಕೂರಿಸಿ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲನ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ಕೂಡ ತೊಗೊಂಡ್ವಿ.
ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟಾಗಿದ್ಮೇಲೆ ಹಿಂದೆಲ್ಲ ಎಲ್ಲರನ್ನೂ ಕೂಡ ಊಟಕ್ಕೆ ಕೂರಿಸ್ದೆ. ಯಾಕಂದರೆ ಅವರೆಲ್ಲರೂ ಒಂದೊತ್ತಿರ್ತಾರೆ. ಸೊ ತುಂಬ ಟೈಮು ಕೂಡ ಆಗಿತ್ತು, 12:30 ಏನೋ ಆಗಿತ್ತು. ಹಾಗಾಗಿ ಊಟ ಮಾಡ್ಕೊಂಬಿಡಿ ಫಸ್ಟು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ಊಟಕ್ಕೆ ಕೂರಿಸಿ ಊಟಕ್ಕೆ ಬಡಿಸ್ಕೊಟ್ವಿ. ನಾವು ಕೂಡ ಒಂದೊತ್ತಿರ್ತೀವಿ, ಪೂಜೆ ಮಾಡೋರು ಕೂಡ ಒಂದೊತ್ತಿರ್ತೀವಿ. ನಾನು ಮಜ್ಜಿಗೆ ಮತ್ತು ಪಾನಕ ಕುಡಿದು ಒಂದೊತ್ತು ಬಿಟ್ಟೆ. ಆನಂತರ ಆಮೇಲೆ ಊಟ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಇವಾಗ. ಎಲ್ಲರಿಗೂ ಊಟಕ್ಕೆ ಬಿಡಿಸಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ 2:30 ಏನೋ ಆಗಿತ್ತು. ನಮ್ಮ ಊಟದ ಮೆನು ಆಗಲೇ ತೋರಿಸ್ದಂಗೆ ಈ ರೀತಿ ಇತ್ತು. ಸೊ ಬಾಳೆಎಲೆಯಲ್ಲಿ ಊಟ ಮಾಡೋದೇ ಒಂದು ಮಜಾ ಅಂತ ಹೇಳ್ಬೋದು. ಸೊ ನಾನು ಪೂರ್ವಿ ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಆ ಕಡೆ ಭಾರತಿ ಮತ್ತು ನನ್ನ ಮೈದನ ಕೂತ್ಕೊಂಡಿದ್ರು. ಸೊ ಎಲ್ಲರೂ ಊಟ ಮಾಡಾಗಿದ್ಮೇಲೆ ಒಂದಷ್ಟು ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ನಮ್ಮ ಪಾಪು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಡೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಸೊ ಅವಳ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲರೂ ಒಂದಷ್ಟೊತ್ತು ಮಾತಾಡ್ತಾ. ನಮ್ಮ ಸಿಹಿಗೆ ಚಂದ ಮಾಮ ಬಾ ಆ ಸಾಂಗು ತುಂಬಾ ಇಷ್ಟ. ಆ ಸಾಂಗ್ ಹಾಕ್ಬಿಟ್ರೆ ಡ್ಯಾನ್ಸ್ ಮಾಡ್ತಾಯಿರ್ತಾಳೆ. ಆಮೇಲೆ ಅವಳು ಸರಿಯಾಗಿ ಊಟ ತಿನ್ನಲ್ಲ. ಆ ಸಾಂಗ್ ಹಾಕ್ಕೊಂಡು ಅವಳನ್ನ ಡ್ಯಾನ್ಸ್ ಮಾಡಿಸ್ತಾ ತಿನ್ಸಿದ್ರೆ ಒಂದು ಸ್ವಲ್ಪ ತಿನ್ಕೊಂಬಿಡ್ತಾಳೆ. ಹಾಗಾಗಿ ಜೊತೆ ಕುತ್ಕೊಂಡೋಗಿ ಊಟ ಮಾಡಿರಲಿಲ್ಲ. ಅದಕ್ಕೆ ರೇಖಾ ಸಾಂಗ್ ಹಾಕ್ಕೊಂಡು ಅವಳು ಡ್ಯಾನ್ಸ್ ಮಾಡೋಕ್ಕೆ ಬಿಟ್ಟು ತಿನ್ನಿಸ್ತಾಯಿದ್ಲು. ಸೊ ಅವಳ ಜೊತೆ ಒಂದಷ್ಟು ಹರಟೆ ಹೊಡಿತಾ ಇದ್ವಿ. ಆಮೇಲೆ ಹೊರಟ್ರು ಎಲ್ಲರೂ ಕೂಡ, ಅಂದರೆ ರೇಖಾ, ಶೋಭಾ, ಅಪ್ಪ, ಪಾಪು ಎಲ್ಲರೂ ಕೂಡ ಹೊರಟ್ರು. ಟೈಮ್ ಆಗುತ್ತೆ, ಹೊರಡ್ತೀವಿ, ಇನ್ನು ಮೈಸೂರು ತನಕ ತಲುಪಬೇಕು ಅಂತೇಳಿ. ಸೊ ಸರಿ ಅಂತ ಹೇಳ್ಬಿಟ್ಟು ಪಾಪು ಬಾಯ್ ಅಂತೇಳಿ ಎಲ್ಲರಿಗೂ ಹೊರಟ್ಲು. ಉಳ್ಕೊಳ್ಳಲ್ಲ ಅವರು ಜಾಸ್ತಿ. ರೇಖಂಗೆ ಡ್ಯೂಟಿ ಬೇರೆ ಇತ್ತು, ನೈಟ್ ಡ್ಯೂಟಿ ಇತ್ತು. ಹಾಗಾಗಿ ಇಲ್ಲ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟು. ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಅದಾದಮೇಲೆ ಪೂರ್ವಿ ಮತ್ತು ಅಶ್ವಿನಿ ಮತ್ತು ಪ್ರೀತು ಎಲ್ಲರೂ ನೋಡಿ ಯಾವ ಥರ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಅಂತ. ಅದು ಟ್ರೈಪೋಡ್ಗೆ ಹಾಕ್ಕೊಂಡು ಸಿನಿಮಾ ನೋಡ್ಕೊಂಡು ಕೂತ್ಕೊಂಡಿದ್ರು. ಸೊ ಅದಾಗಿದ್ಮೇಲೆ ಭಾರತೀಯವರ ಭಾವ ಅವರೆಲ್ಲರೂ ಕೂಡ ಬಂದರು. ಸೊ ಅವ್ರಿಗೆಲ್ಲರಿಗೂ ಊಟಕ್ಕೆ ಬಡಿಸಿದ್ವಿ. ನೈಟು ಎಲ್ಲದೂ ಊಟ ಎಲ್ಲ ಮುಗಿಸ್ಕೊಂಡು ನಾವು ತೆಪ್ಪ ನೋಡಲಿಕ್ಕೆ ಅಂತ ಹೇಳಿ, ನಮ್ಮೂರು ಗೇಟ್ ಇದೆ, ಗೇಟಲ್ಲಿ ಬರುತ್ತೆ ಮಾವನಹಳ್ಳಿಯಿಂದ. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ತೆಪ್ಪನ ನೋಡೋದಕ್ಕೆ ಒಂದು ಚಂದ ಅಂತ ಹೇಳ್ಬೋದು. ಎಷ್ಟು ಹೂವು ಹಾಕಿರ್ತಾರೆ ಅಂದರೆ ಅಷ್ಟು ಹೂವಿಂದನೇ ಅಲಂಕಾರ ಆಗಿರುತ್ತೆ ತೆಪ್ಪ ಮಾತ್ರ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಅಗಲ ಇರುತ್ತೆ ಗೊತ್ತಾ. ಆಮೇಲೆ ದೇವ್ರು ನೋಡೋದಕ್ಕಂತೂ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ತೆಪ್ಪನ ರೆಡಿ ಮಾಡಿರ್ತಾರೆ. ಸೊ ಅಲ್ಲಿ ಹೋಗಿದ್ವಿ. ಹೋಗಿ ಅಲ್ಲಿ ತೆಪ್ಪ ಎಲ್ಲ ನೋಡಿಕೊಂಡು ದೇವರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿಂದ ಒಂದು 12:30 1 o'clock ಆಗಿತ್ತೇನೋ ನಾವು ವಾಪಸ್ ಬರುವಾಗ. ಸೊ ಅಲ್ಲಿ ನಾವು ತೆಪ್ಪಕ್ಕೆ ಎಸಿಲಿಕ್ಕೆ ಹೂ ಕೂಡ ತೊಗೊಂಡೋಗಿದ್ವಿ. ಅಂದರೆ ಹಾಕೋದಕ್ಕೆ ಕೊಡಬಹುದು, ಕೊಡೋಕ್ಕಾಗಲ್ಲ ಅಲ್ಲಿ. ಹಾಗಾಗಿ ದೇವ್ರ ಮೇಲೆ ಹಿಂಗೆ ಎಸಿಬಹುದು. ಸೊ ತೆಪ್ಪದ ಮೇಲೆ ಅಲ್ಲಿ ಹಾಕ್ಬಿಟ್ಟು ಆಮೇಲೆ ಅವರು ಕೂಡ ನಮಗೆ ಹೂನ ಹಾಕ್ತಾರೆ. ಅದನ್ನು ತಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಆಲ್ರೆಡಿ ಲೇಟ್ ಆಗಿತ್ತು ಮನೆಗೆ ಬರೋದು. ಸೊ ಏನೂ ಕ್ಲೀನಿಂಗ್ ಏನೂ ಮಾಡಲಿಲ್ಲ. ಬೆಳಗ್ಗೆಯಿಂದ ಸುಸ್ತು ಬೇರೆ ಆಗಿತ್ತು. ಸೊ ಎಲ್ಲದನ್ನು ಕೂಡ ಹಾಗೆ ಇಟ್ಟು ಮಲಕ್ಕೊಂಡು ಇನ್ನು ಬೆಳಗ್ಗೆ ಎದ್ದು ಏನಿದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇದಿಷ್ಟು ನಮ್ಮ ಮುಡುಕ್ತೆರೆ ತೆಪ್ಪೋತ್ಸವದ ಒಂದು ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಯಾರ್ಯಾರು ಮುಡುಕ್ತೆರೆ ಅಕ್ಕಪಕ್ಕ ಇದ್ದೀರೋ, ಯಾರ್ಯಾರು ತೆಪ್ಪತೇರು ಬಸವನ ಮಾಲೆ ಎಲ್ಲದನ್ನು ಮಾಡಿದ್ರು ಅವರೆಲ್ಲರೂ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.